ಮಿತ್ರರೇ ನಮಸ್ಕಾರ. ಮಿತ್ರರೇ, ಸನಾತನ ಧರ್ಮ ಡೆಂಗಿ, ಮಲೇರಿಯಾ, ಚಿಕನ್ಗುನ್ಯಾ ಅದನ್ನು ಸರ್ವನಾಶ ಮಾಡಿಬಿಡಬೇಕು ಹೀಗಂತ ತಮಿಳುನಾಡಿನ ಮುಖ್ಯಮಂತ್ರಿಯ ಮಗನಾದಂತಹ ಉದಯನಿಧಿ ಸ್ಟಾಲಿನ್ ಒಂದು ಹೇಳಿಕೆ ಕೊಟ್ಟಿದ್ದ. ಈ ಹೇಳಿಕೆಯ ಬಗ್ಗೆ ಇಡೀ ದೇಶಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು, ವಿರೋಧ ವ್ಯಕ್ತವಾಗಿತ್ತು. ಇದೆಲ್ಲ ಮುಗಿದು ಹೋದ ಅಧ್ಯಾಯ. ಈಗ ಮಿತ್ರರೇ, ಉದಯನಿಧಿ ಸ್ಟಾಲಿನ್ ಏನು ಹೇಳಿಕೆ ಕೊಟ್ಟಿದ್ನೋ ಅದನ್ನ ಸಾಕಾರಗೊಳಿಸೋದಕ್ಕೆ ಅವರಪ್ಪ ಹೊರಟಿದಾರಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅವರಪ್ಪ ಯಾರು? ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್. ಅವರ ಒಂದು ನಿರ್ಧಾರ ಇಡೀ ತಮಿಳುನಾಡಿನಲ್ಲಿ ಹಿಂದೂ ಧರ್ಮವನ್ನೇ ಮುಗಿಸೋದಕ್ಕೆ ಒಂದು ಹುನ್ನಾರ ನಡೀತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ತಮಿಳುನಾಡು ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ತಮಿಳುನಾಡಿನ ಶಾಲೆಗಳಲ್ಲಿ ಯಾವ ಮಕ್ಕಳು ಕುಂಕುಮ ಹಚ್ಚುವ ಹಾಗಿಲ್ಲ, ವಿಭೂತಿ ಹಚ್ಚುವ ಹಾಗಿಲ್ಲ, ಕೈಗೆ ಯಾವುದೇ ಪಟ್ಟಿಯನ್ನ ಕಟ್ಟುವ ಹಾಗಿಲ್ಲ, ಹೀಗೆ ಒಂದು ಹೊಸ ಕಾನೂನನ್ನು ರೂಪಿಸೋದಕ್ಕೆ ತಮಿಳುನಾಡು ಸರ್ಕಾರ ಹೊರಡ್ತಾ ಇದೆ. ಸರ್ಕಾರಕ್ಕೆ ಅಂತಹದೊಂದು ಶಿಫಾರಸ್ಸು ಕೂಡ ಬಂದಿದೆ. ಈ ಬಗ್ಗೆ ಈಗ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಇದನ್ನ ಕಡಾಖಂಡಿತವಾಗಿ ಖಂಡಿಸಿದೆ. ಯಾವ ಕಾರಣಕ್ಕೂ ಇದನ್ನು ಜಾರಿ ಮಾಡಬಾರದು ಅಂತ. ಇನ್ನೊಂದು ಕಡೆಯಲ್ಲಿ DMK ಅದಕ್ಕೆ ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇದೆ. ಏನಿದು ಹುನ್ನಾರ? ತಮಿಳುನಾಡಿನಲ್ಲಿ ಮಕ್ಕಳಿಡುವ ಕುಂಕುಮ ವಿಭೂತಿಯ ಮೇಲೆ ಸರ್ಕಾರದ ಕಣ್ಣು ಯಾಕೆ? ಕೈಗೆ ಬ್ಯಾಂಡ್ ಅನ್ನು ಕಟ್ಕೊಂಡ್ರೆ ಸರ್ಕಾರಕ್ಕೇನು ಹೊರೆ? ಈ ಎಲ್ಲ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಲ್ವಾ? ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ 2023ರಲ್ಲಿ ಒಂದು ಘಟನೆ ನಡೆಯುತ್ತೆ. ವಿದ್ಯಾರ್ಥಿಗಳಾದಂತಹ ಅಣ್ಣ ತಂಗಿಯ ಮೇಲೆ ಹಲ್ಲೆ ನಡೆಯುತ್ತೆ. ಕಾರಣ ಏನು ಕೇಳಿದ್ರೆ, ಅವರು ಕೆಳವರ್ಗದ ಜಾತಿಯವರು, ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ಅವರ ಮೇಲೆ ತನ್ನ ಸಹಪಾಠಿಗಳೇ ದಾಳಿ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. ಮಿತ್ರರೇ, ಆ ಇಡೀ ಘಟನೆ ಜಾತಿ ಕಾರಣಕ್ಕಾಗಿ ನಡೆದಿತ್ತು ಅಂತ ಅನಂತರ ಸಾಬೀತಾಗುತ್ತೆ. ಮಿತ್ರರೇ, ಇಂತಹ ಪ್ರಕರಣಗಳಿಗೆ ತಮಿಳುನಾಡು ಸರ್ಕಾರ ಕಾಯ್ತಿದ್ದಂತೆ ಕಾಣುತ್ತೆ. ಯಾಕೆಂದ್ರೆ ಯಾವಾಗ ಈ ಪ್ರಕರಣ ಆಯಿತು, ತಕ್ಷಣ ತಮಿಳುನಾಡು ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚಿಸುತ್ತೆ. ಶಾಲೆಗಳಲ್ಲಿ ಅಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದು ಹೇಗೆ, ಇದರ ಬಗ್ಗೆ ನಮಗೊಂದು ರಿಪೋರ್ಟ್ ಕೊಡಿ ಅಂತೇಳಿ ತಮಿಳುನಾಡು ಸರ್ಕಾರ ಒಂದು ಸಮಿತಿಯನ್ನು ರಚಿಸುತ್ತೆ. ಅದು ಒನ್ ಮ್ಯಾನ್ ಸಮಿತಿ, ಅಂದ್ರೆ ಸಮಿತಿಯಲ್ಲಿ ಒಬ್ಬರೇ ಇರುವಂತಹದ್ದು. ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಚಂದ್ರು ನೇತೃತ್ವದಲ್ಲಿ ಆ ಸಮಿತಿಯನ್ನು ರಚಿಸಲಾಗುತ್ತೆ. ಆ ಸಮಿತಿಗೆ ಏನು ಟಾರ್ಗೆಟ್ ಕೊಡಲಾಗಿತ್ತು ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾತಿ ವ್ಯವಸ್ಥೆಯೇ ಅಸ್ತಿತ್ವದಲ್ಲಿ ಇರಬಾರ್ದು, ಜಾತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಅದಕ್ಕೆ ನೀವು ನಮಗೆ ಶಿಫಾರಸು ಮಾಡಿ ಅಂತ ಸ್ಟಾಲಿನ್ ಸರ್ಕಾರ ಹೇಳಿರುತ್ತೆ. ಮಿತ್ರರೇ, ಸರ್ಕಾರದ ಸೂಚನೆಯಂತೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಚಂದ್ರು ಈಗೊಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ತಮಿಳುನಾಡಿನಲ್ಲಿ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಆ ರಿಪೋರ್ಟ್ಗೆ. ಯಾಕೆ ಕೇಳಿದ್ರೆ, ಆ ಸಮಿತಿಯ ಶಿಫಾರಸುಗಳಿದೆಯಲ್ಲ ಎಲ್ಲವೂ ಕೂಡ ಹಿಂದೂ ಧರ್ಮದ ವಿರುದ್ಧವಾಗಿದೆ. ಸಮಿತಿ ಏನಂತ ಶಿಫಾರಸು ಮಾಡಿದೆ ಕೇಳಿದ್ರೆ, ವಿದ್ಯಾರ್ಥಿಗಳು ಹಣೆಗೆ ಯಾವುದೇ ಕಾರಣಕ್ಕೂ ತಿಲಕ ಇಡುವಂತಿಲ್ಲ. ಸಾಮಾನ್ಯವಾಗಿ ಮಿತ್ರರೇ, ಹಿಂದೂ ಧರ್ಮದಲ್ಲಿ ಎಲ್ಲರೂ ತಿಲಕವನ್ನು ಇಡ್ತಾರೆ. ಹೆಣ್ಮಕ್ಳು ಬಿಂದಿ ಇಡ್ತಾರೆ, ಕುಂಕುಮ ಇಡ್ತಾರೆ. ಗಂಡು ಮಕ್ಕಳು ಕೂಡ ಪ್ರಸಾದ ಅಂತ ಹೇಳಿ ಕುಂಕುಮ ಹಚ್ಕೊಳ್ತಾರೆ. ಇನ್ನು ಕೆಲವರು ವಿಭೂತಿ ಹಚ್ಚುತ್ತಾರೆ, ಕೆಲವರು 3 ನಾಮ ಎಳಿತಾರೆ, ಕೆಲವರು 1 ನಾಮ ಎಳಿತಾರೆ. ಅವರವರ ಆಚರಣೆಗಳು. ಎಲ್ಲೂ ಕೂಡ ತಿಲಕ, ನಾಮ, ಬೊಟ್ಟು ಇದೆಲ್ಲವೂ ಕೂಡ ಜಾತಿ ಸೂಚಕ ಅಂತ ಅಂದುಕೊಳ್ಳಿದ. ಸಾಮಾನ್ಯವಾಗಿ ಕೇರಳದ ಕಡೆ ಎಲ್ಲರೂ ಕೂಡ ವಿಭೂತಿಯನ್ನು ಒಂದು ಪಟ್ಟಿ ಎಳ್ಕೊಂಡ್ಬಂದಿರ್ತಾರೆ. ಅವರು ಯಾವ ಜಾತಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಕರ್ನಾಟಕದಲ್ಲೂ ಲಿಂಗಾಯತರು ವಿಭೂತಿ ಹಚ್ಚುತ್ತಾರೆ, ಬ್ರಾಹ್ಮಣರು ವಿಭೂತಿ ಹಚ್ಚುತ್ತಾರೆ, ಬೇರೆ ಬೇರೆ ಜಾತಿಯವರು ಕೂಡ ವಿಭೂತಿಯನ್ನು ಹಚ್ಚುವಂತಹ ಸಂಪ್ರದಾಯ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಆಚರಣೆಗಳನ್ನು ಆಚರಿಸ್ತಾರೆ. ಈ ವಿಭೂತಿ ಆಗ್ಲಿ, ನಾಮ ಆಗ್ಲಿ, ಇದು ಯಾವುದೂ ಕೂಡ ದೊಡ್ಡದಾಗಿ ಜಾತಿ ಸೂಚಕಗಳಲ್ಲ. ಆದ್ರೆ ಜಸ್ಟಿಸ್ ಚಂದ್ರು ನೇತೃತ್ವದ ಸಮಿತಿ ಏನು ಹೇಳ್ತಾ ಇದೆ ಕೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ತಮಿಳುನಾಡಿನ ಶಾಲೆಗಳಲ್ಲಿ ಮಕ್ಕಳು ತಿಲಕವನ್ನು ಇಡಬಾರದು, ವಿಭೂತಿಯನ್ನು ಹಚ್ಚಬಾರದು, ನಾಮ ಹಚ್ಚಬಾರದು, ಹಣೆಗೆ ಏನನ್ನೂ ಕೂಡ ಇಡುವ ಹಾಗಿಲ್ಲ. ಆ ರೀತಿಯಾಗಿ ಸರ್ಕಾರ ಆದೇಶವನ್ನು ಹೊರಡಿಸಬೇಕು, ಹೀಗೊಂದು ಶಿಫಾರಸು ಮಾಡಿದೆ. ಎರಡನೇದಾಗಿ, ಕೈಗೆ ಯಾರೂ ಕೂಡ ದಾರವನ್ನು ಕಟ್ಕೊಳ್ಳುವ ಹಾಗಿಲ್ಲ. ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರಪ್ಪ, ದೇವಸ್ಥಾನದಲ್ಲಿ ದೇವರ ದಾರ ಅಂತ ಹೇಳಿ ಕೊಡ್ತಾರೆ, ಕಟ್ಕೊಂಡಿರ್ತೀರಿ. ಆದ್ರೆ ಮಕ್ಕಳಿಗೆ ಅದನ್ನು ಕಟ್ಟುವ ಹಾಗಿಲ್ಲ. ಇವತ್ತಿಗೂ ನಮ್ಮಲ್ಲಿ ಕೆಲವು ಸಂಪ್ರದಾಯಗಳುಂಟು. ಮಕ್ಕಳಿಗೆ ಎಕ್ಸಾಮ್ ಬರ್ತಿದ್ದಂತೆ ಅವ್ರಿಗೆ ಧೈರ್ಯ ಬರೋದಕ್ಕೋ ಇನ್ನೇನಕ್ಕೋ ಯಂತ್ರವನ್ನು ಕಟ್ತಾರೆ, ದಾರವನ್ನು ಕಟ್ತಾರೆ. ಇದೆಲ್ಲ ಅವರವರ ಆಚರಣೆಗಳು, ತೀರಾ ಪರ್ಸನಲ್. ಅದಕ್ಕೂ ಸಮಾಜಕ್ಕೂ ಸಂಬಂಧವೇ ಇಲ್ಲ. ಮಿತ್ರರೇ, ಸಮಾಜಕ್ಕೆ ತೊಡಕಾಗೋದು ಯಾವಾಗ? ಮಕ್ಕಳು ಚಾಕು ಹಿಡ್ಕೊಂಬಂದ್ರೆ, ಗನ್ ಹಿಡ್ಕೊಂಬಂದ್ರೆ, ಇದೆಲ್ಲ ಸಮಾಜಕ್ಕೆ ತೊಡಕು. ಅದನ್ನು ತಡೆಯುವಂತಹದ್ದು ಸರ್ಕಾರ, ಶಾಲೆ, ಇದೆಲ್ಲದರ ಕರ್ತವ್ಯ. ಆದ್ರೆ ಮಿತ್ರರೇ, ಇವರು ಕೈಗೆ ದಾರ ಕಟ್ಟುವ ಹಾಗಿಲ್ಲ, ಹಣೆಗೆ ತಿಲಕ ಇಡುವ ಹಾಗಿಲ್ಲ, ಇದೆಲ್ಲ ಸಮಾಜಕ್ಕೆ ಮಾರಕ ಆಗುತ್ತೆ ಅಂತ ಇದೇ ಮೊದಲ ಬಾರಿಗೆ ಗೊತ್ತಾಗ್ತಾ ಇದೆ. ಇಷ್ಟು ದಿನದವರೆಗೂ ಕೂಡ ಶತಶತಮಾನಗಳಿಂದ ಈ ಆಚರಣೆ ಜಾರಿಯಲ್ಲಿದೆ, ಯಾರಿಗೂ ತೊಂದರೆ ಆಗಿಲ್ಲ. ಈಗ ಇದು ತಮಿಳುನಾಡಿನ ಸರ್ಕಾರಕ್ಕೆ ತೊಂದರೆ ಆಗ್ತಾ ಇದೆ. ಆ ರೀತಿಯಾಗಿ ಆ ಸಮಿತಿ ಈಗ ಶಿಫಾರಸು ಮಾಡಿದೆ. ಆ ಶಿಫಾರಸನ್ನ ತಮಿಳುನಾಡಿನ ಸರ್ಕಾರ ಈಗ ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದೆ, ತುಂಬಾ ಒಳ್ಳೆಯ ಶಿಫಾರಸು ಮಾಡಿದ್ದಾರೆ, ನಾವು ಇದನ್ನ ಜಾರಿಗೆ ಮಾಡ್ತೀವಿ ಎನ್ನುವ ಅರ್ಥದಲ್ಲಿ. ಇದಕ್ಕೂ ಮುಂದುವರೆದು ಆ ಸಮಿತಿ ಹೇಳುತ್ತೆ, ಶಾಲೆಗಳಿಗೆ ಮಕ್ಕಳು ಒಂದು ವೇಳೆ ಸೈಕಲ್ ತರೋದೇ ಆದ್ರೆ ಆ ಸೈಕಲ್ನಲ್ಲಿ ಯಾವುದೇ ಜಾತಿ ಸೂಚಕ ಚಿಹ್ನೆಗಳಿರಬಾರದು ಅಂತ. ಸೈಕಲ್ಗಳಲ್ಲಿ ಯಾರು ಜಾತಿ ಸೂಚಕ ಚಿಹ್ನೆಗಳನ್ನು ಅಂಟಿಸ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ಈ ಸಮಿತಿ ಆ ರೀತಿಯಾಗಿ ಶಿಫಾರಸು ಮಾಡಿದೆ. ಏನಾದರೂ ದೇವರ ಹೆಸರು ಬರ್ಕೊಂಡಿರಬಹುದಪ್ಪ, ಅದನ್ನು ಕೂಡ ತಡಿಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡದಂತಿದೆ. ಎಲ್ಲ ಶಿಫಾರಸುಗಳು ಕೂಡ ಬಹುತೇಕ ಹಿಂದೂ ಧರ್ಮದ ಆಚರಣೆ
ಆಚರಣೆಗಳಿಗೆ ವಿರುದ್ಧವಾಗಿದ್ದಾವೆ. ಹೀಗಾಗಿ ತಮಿಳುನಾಡು ಬಿಜೆಪಿ ಘಟಕ ಇದನ್ನು ತೀವ್ರವಾಗಿ ವಿರೋಧಿಸಿದೆ. ಅಣ್ಣಾಮಲೈ ಸೇರಿದಂತೆ ತಮಿಳುನಾಡಿನ ಬಿಜೆಪಿಯ ಎಲ್ಲ ನಾಯಕರು ಕೂಡ ಇದನ್ನು ಖಂಡಿಸಿದ್ದಾರೆ. ಇದು ಕೇವಲ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ. ವಿಭೂತಿ, ನಾಮ, ಕುಂಕುಮ ಹಿಂದೂ ಧರ್ಮದ ಬಟ್ಟೆಯ ಬಗ್ಗೆ ಹೇಳಲಾಗಿದೆ. ಅದರ ಹೊರತುಪಡಿಸಿ ಹಿಜಾಬ್ ಬಗ್ಗೆ ಎಲ್ಲೂ ಕೂಡ ಈ ಸಮಿತಿಯಲ್ಲಿ ಹೇಳಿಲ್ಲ. ಇದು ಬಿಜೆಪಿಯ ಆರೋಪ. ಮಿತ್ರರೇ, ಒಂದು ಹಂತದಲ್ಲಿ ಸತ್ಯ ಅಲ್ವಾ? ಈಗ ಶಾಲೆಯಲ್ಲಿ ವಿಭೂತಿ ಇಟ್ಕೊಂಬಂದ್ರೆ ಆತ ಯಾವ ಧರ್ಮದವನು ಯಾವ ಜಾತಿಯವನು ಅಂತ ಗೊತ್ತಾಗುತ್ತೆ ಅಂತಾದರೆ, ಹಿಜಾಬ್ ಧರಿಸಿದ್ರೆ ಗೊತ್ತಾಗೋದಿಲ್ವಾ? ಹಿಜಾಬ್ ಧರಿಸಿದ್ರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂತ ಗೊತ್ತಾಗೋದಿಲ್ವಾ? ಆದರೆ ಹಿಜಾಬ್ ಬಗ್ಗೆ ಈ ವರದಿಯಲ್ಲಿ ಒಂದೇ ಒಂದು ಅಕ್ಷರವನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಇದು ಈಗ ಬಿಜೆಪಿಯ ವಿರೋಧಕ್ಕೆ ಕಾರಣ ಆಗಿದೆ. ಮಿತ್ರರೇ, ದುರಂತ ಏನು ಗೊತ್ತಾ? ಈಗ DMK ಸರ್ಕಾರ ಇದನ್ನು ಕೂಡ ಸಮರ್ಥಿಸಿಕೊಳ್ತಾ ಇದೆ. ನಾವು ಕೇವಲ ಜಾತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ, ಧರ್ಮವನ್ನಲ್ಲ. ಇಲ್ಲಿ ಹಿಜಾಬ್ ಧರಿಸುವಂಥದ್ದು ಒಂದು ಧರ್ಮಕ್ಕೆ ಸೇರಿದಂಥವ್ರು, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಜಾತಿ ಇರುವಂಥದ್ದು ಹಿಂದೂ ಧರ್ಮದಲ್ಲಿ. ಹೀಗೆ ಅನೇಕ ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಮಿತ್ರರೇ, ಹಾಗಾದರೆ ಶಾಲೆಯಲ್ಲಿ ಜಾತಿ ವ್ಯವಸ್ಥೆ ಇರಬೇಕಾ? ಖಂಡಿತವಾಗ್ಲೂ ಇರಬಾರ್ದು. ಈ ದೇಶಕ್ಕೆ ಜಾತಿ ಅನ್ನುವಂಥದ್ದು ಪಿಡುಗು. ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಧರ್ಮಕ್ಕೂ ಜಾತಿಗೂ ಸಂಬಂಧವೇ ಇಲ್ಲ. ಜಾತಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬೆಳೆಸಲಾಯಿತು. ಇದು ಹಿಂದೂ ಧರ್ಮಕ್ಕೆ ಮಾರಕವೇ. ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು. ಆದರೆ ನೀವು ಜಾತಿ ನಿರ್ಮೂಲನೆ ಹೆಸರಿನಲ್ಲಿ ಧರ್ಮದ ಆಚರಣೆಗಳನ್ನೇ ತೊಡಕು ಮಾಡ್ತಾ ಇದ್ರಿ. ಮಕ್ಕಳಿಗೆ ಅದರ ಬಗ್ಗೆ ಅರಿವು ಮೂಡಿಸುವ ಬದಲಾಗಿ ಆ ಬಗ್ಗೆ ಇನ್ನೂ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟುವಂತೆ, ಅಥವಾ ನಾನು ನನ್ನ ಜಾತಿಯವನು ಅಂತ ಹೇಳಿಕೊಂಡು ಹೆಮ್ಮೆ ಪಡುವಂತಹ ಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದ್ರೆ, ಈಗ ಮಕ್ಕಳಿಗೆ ಯಾವ ರೀತಿಯಾಗಿ ಅರಿವು ಮೂಡಿಸಬೇಕು? ಕೆಲ ಮಕ್ಕಳಿಗೆ ಸರ್ನೇಮ್ಗಳಲ್ಲೇ ಜಾತಿಯನ್ನು ಸೇರಿಸಲಾಗಿರುತ್ತೆ. ಆಗ ಪೇರೆಂಟ್ಸ್ಗೆ ಅರಿವು ಮೂಡಿಸಬೇಕು. ಈ ರೀತಿಯಾಗಿ ಜಾತಿ ಹೆಸರನ್ನು ಸರ್ನೇಮ್ಗಳಲ್ಲಿ ಸೇರಿಸಬೇಡಿ. ಉದಾಹರಣೆಗೆ ಶೆಟ್ಟಿ, ಪೂಜಾರಿ, ಗೌಡ, ಭಟ್ಟ, ಬೇರೆ ಬೇರೆ ಸಿದ್ದಿ, ಲಮಾಣಿ, ಹೀಗೆ ಅನೇಕ ಜಾತಿ ಸೂಚಕ ಪದಗಳಿರ್ತವೆ. ಅವುಗಳನ್ನು ಮಕ್ಕಳ ಹೆಸರಿಗೆ ಸೇರಿಸಬಾರ್ದು. ಅದನ್ನು ಮೊದಲೇ ಅರಿವು ಮೂಡಿಸಿ ಶಾಲೆಗೆ ಅಡ್ಮಿಷನ್ ಮಾಡಿಸುವಂತಹ ಸಂದರ್ಭದಲ್ಲಿ ಅದನ್ನು ತೆಗೆದುಹಾಕಬೇಕು. ಜಾತಿ ಸೂಚಕ ಪದಗಳಿಗೆ ಅವಕಾಶವನ್ನು ಕೊಡಬಾರದು. ಜೊತೆಯದಾಗಿ ಶಿಕ್ಷಕರಿಗೆ ಅರಿವು ಮೂಡಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಜಾತಿ ಹೆಸರು ಹಿಡಿದು ಕರಿಬಾರ್ದು. ಏ ಗೌಡ ಬಾ, ಏ ಭಟ್ಟ ಬಾ, ಈ ರೀತಿಯಾಗಿ ಶಿಕ್ಷಕರು ಕರಿಬಾರದು. ನಾನು ಕೇವಲ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಗ ಮಕ್ಕಳಲ್ಲಿ ಜಾತಿಯ ಹೆಸರು ಬರೋದೇ ಇಲ್ಲ. ಜೊತೆಗೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಅರಿವು ಮೂಡಿಸಬೇಕು. ನಾವೆಲ್ಲರೂ ಒಂದು, ಎಲ್ಲ ಮಕ್ಕಳು ವಿಂಗಲ್ ಆಗಿ ಬೆಳೆಯುವಂತೆ ನೋಡ್ಕೊಳ್ಬೇಕು. ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಹೀಗಾಗಿ ನೀವು ಶಿಕ್ಷಕರಿಗೆ ಎಜುಕೇಟ್ ಮಾಡಬೇಕು. ಶಿಕ್ಷಕರಿಗೆ ಈ ಬಗ್ಗೆ ಮೊದಲು ಅರಿವು ಮೂಡಿಸಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟು ಆ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ನೇರವಾಗಿ ನೀವು ಜಾತಿ ಜಾತಿ ಅಂತ ಹೇಳ್ತಾ ಹೋದ್ರೆ, ಕಾನೂನನ್ನು ರೂಪಿಸಿದ್ದೆ ಆದರೆ ಮನೆಯಲ್ಲಿ ಇದು ಸಹಜವಾಗಿ ಪೋಷಕರಿಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಈಗ ನೀವು ನಾಮ ಇಡುವ ಹಾಗಿಲ್ಲ, ತಿಲಕ ಇಟ್ಕೊಳ್ಳುವ ಹಾಗಿಲ್ಲ ಅಂತ ನೀವು ಹೇಳಿದ್ದೆ ಆದರೆ ಮನೆಯಲ್ಲಿ ಪೋಷಕರು ಅದ್ರ ಬಗ್ಗೆ ಮಾತನಾಡ್ತಾರೆ. ಪೋಷಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಮಕ್ಕಳು ಅದ್ರ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ದ್ವೇಷ ಬೆಳೆಯುತ್ತೆ. ಈ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ. ಇದು ನಮ್ಮ ಮೇಲಿನ ದಬ್ಬಾಳಿಕೆ ಅಥವಾ ಜಾತಿಯ ಮೇಲಿನ ದಬ್ಬಾಳಿಕೆ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುವಂತಹದ್ದು. ನೀವು ಅದನ್ನು ಕದಡುವಂತಹ ಪ್ರಯತ್ನ ಮಾಡಬಾರ್ದು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನು ರಾತ್ರಿ ಬೆಳಗಾಗುವಷ್ಟರಲ್ಲಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸ್ವತಂತ್ರ ಬಂದು 75 ವರ್ಷ ಆಗೋಗಿದೆ. ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಜಾತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಜಾತಿ ವ್ಯವಸ್ಥೆ ಎಷ್ಟು ಆಳವಾಗಿ ಬೇರು ಬಿಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಯಾವುದೋ ಕಾನೂನು ತರ್ತೀವಿ, ಜಾರಿ ಮಾಡ್ತೀವಿ, ಸಾಧ್ಯನೇ ಇಲ್ಲ. ಆದರೆ ತಮಿಳುನಾಡು ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ? ತಮಿಳುನಾಡು ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತು. ಅವರಿಗೆ ಜಾತಿಯನ್ನು ನಿರ್ಮೂಲನೆ ಮಾಡೋದು ಉದ್ದೇಶ ಅಲ್ಲ. ಮಿತ್ರರೇ, ತಮಿಳುನಾಡು ಸರ್ಕಾರ ಇದೆಯಲ್ಲ, ಅವರು ಅವಕಾಶ ಆದಾಗಲೆಲ್ಲ ಈ ಮಿಷನರಿಗಳಿಗೆ ಹೆಲ್ಪ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ನೇರವಾಗಿ ಆರೋಪ ಮಾಡಬೇಕಾಗತ್ತೆ. ಇದರಲ್ಲಿ ಮುಚ್ಚುಮರೆ ಏನೂ ಕೂಡ ಇಲ್ಲ. ಯಾಕೆ ಗೊತ್ತಾ? ಈ ದೇಶದ ಶಿಕ್ಷಣ ಪದ್ಧತಿಯನ್ನ ಹದಗೆಡಿಸಿದ್ರೆ ಈ ದೇಶದ ಸಂಸ್ಕೃತಿ, ಈ ದೇಶದ ಧರ್ಮವನ್ನು ಒಡಿಬಹುದು ಅಂತ ಮೊದಲಿಗೆ ಅರ್ಥ ಮಾಡಿಕೊಂಡಂಥವನು ಮೆಕಾಲೆ ಈ ದೇಶದ ಶಿಕ್ಷಣದಲ್ಲಿ ಹುಳಿ ಹಿಂಡದ. ಬ್ರಿಟಿಷರು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಇಡೀ ದೇಶಕ್ಕೆ ವಿಸ್ತಾರ ಮಾಡಿದ್ರು. ಅದನ್ನು ಇವತ್ತು ಕೂಡ ಸ್ವತಂತ್ರ ಬಂದ ನಂತರವೂ ಕೂಡ ನಾವು ಒಪ್ಕೊಂಡಿದ್ದೀವಿ, ಅದನ್ನೇ ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಣ ಪದ್ಧತಿಯೇ ಹಾಳಾಗಿ ಹೋಗಿದೆ. ಶಿಕ್ಷಣದಲ್ಲೇ ಹುಳಿ ಹಿಂಡುವ ಕೆಲಸ ಆಗೋಗಿದೆ. ಇದನ್ನ ಈಗ ವ್ಯವಸ್ಥಿತವಾಗಿ ಮುಂದುವರಿಸ್ತಾ ಇರುವಂತವರು ಈ DMK ನಾಯಕರಿದ್ದಾರಲ್ಲ, ಅಂತಹ ಮನಸ್ಥಿತಿಯವರು. ಮಿತ್ರರೇ, ಇದು ಹೀಗೆ ಮುಂದುವರಿತಾ ಹೋದ್ರೆ ಈಗ ನಾಮ ತಿಲಕ ಇಡಬಾರದು ಅಂತಿದ್ದಾರೆ. ಕೈಗೆ ಯಾವುದೇ ರೀತಿಯ ದಾರ ಕಟ್ಟಬಾರದು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ದೇವರ ಹೆಸರನ್ನ ಮಕ್ಕಳಿಗೆ ಇಡಬಾರದು, ಅದು ಜಾತಿ ಸೂಚಕ ಆಗತ್ತೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಆ ಹಂತಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ನಿಮ್ಮ ಧಾರ್ಮಿಕ ಆಚರಣೆ ನಿಮ್ಮ ತೀರಾ ಪರ್ಸನಲ್. ನನ್ನ ಆಚರಣೆಯನ್ನ ನನ್ನ ಮಗನಿಗೂ ಕೂಡ ಮುಂದುವರಿಸಬೇಕು ಅಂತ ಪ್ರತಿಯೊಬ್ಬ ತಂದೆಗೂ ಕೂಡ ಇರುತ್ತೆ. ನೀವು ಅದನ್ನ ಫೋರ್ಸಿಬಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬಾರದು ಅಂತಂದ್ರೆ ಅದು ಅವರ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದು ಒಂದು ಧರ್ಮದ ಮೇಲಿನ ದಾಳಿ ಆಗುತ್ತೆ. ಆದರೆ ತಮಿಳುನಾಡು ಸರ್ಕಾರ ಮಾತ್ರ ನಿರಂತರವಾಗಿ ಈ ಪ್ರಯತ್ನ ಮಾಡ್ತಾ ಇದೆ. ಈಗ ಜಸ್ಟಿಸ್ ಚಂದ್ರು ಕೊಟ್ಟಂತಹ ರಿಪೋರ್ಟ್ ಏನಿದೆ, ಇದನ್ನ ಜಾರಿ ಮಾಡೋದಕ್ಕೆ ತಮಿಳುನಾಡು ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ವಿರೋಧ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ, ಅದೆಲ್ಲ ಸೆಕೆಂಡ್ರಿ. ಆದರೆ ಸರ್ಕಾರಕ್ಕೆ ಬಹುಮತ ಇದ್ದ ಕಾರಣದಿಂದಾಗಿ ಇದು ಜಾರಿ ಆಗೇ ಆಗುತ್ತೆ. ತಮಿಳುನಾಡಿನಲ್ಲಂತೂ ಇಂತಹ ಯೋಜನೆಗಳನ್ನ ಜಾರಿ ಮಾಡುವಂತಹದ್ದು ತೀರಾ ಈಸಿ ಇದೆ. ಮಿತ್ರರೇ, ಈ ಇಡೀ ಪ್ರಸಂಗದ ಬಗ್ಗೆ ನಿಮಗೆ ಏನನ್ಸುತ್ತೆ? ತಮಿಳುನಾಡು ಸರ್ಕಾರ ಈ ಶಿಫಾರಸನ್ನ ಜಾರಿ ಮಾಡುವಂತ
ಮಾಡುವಂಥದ್ದು ನ್ಯಾಯಸಮ್ಮತವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.